ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬ್ಲಾಗು ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಆಗಿದೆ. ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಇಬ್ಬರು ಫ್ರೆಂಡ್ಸು ಹೇಳೋರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಅವ್ರು ಬರೋದ್ರಲ್ಲಿದ್ದಾರೆ. ಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಸೊ ಈ ಸ್ಪೆಷಲ್ ವೀಡಿಯೋ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಡೇ, ಫ್ರೆಂಡ್ಸ್ಗೋಸ್ಕರನೇ ಅರ್ಪಣೆ ಮಾಡ್ತಿದ್ದೀವಿ ಈ ಬ್ಲಾಗ್ನ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಫೈನಲ್ ಒಬ್ಬ ಬಂದವನು. ಇವಾಗ ಇನ್ನೊಬ್ಬ ಅಲ್ಲಿ ಮುಂದೆ ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳೋನೆ, ನಾಗರಬಾವಿ ಸರ್ಕಲಲ್ಲಿ. ಅವ್ನು ಬಂದರೆ ಅಲ್ಲಿಂದ ಯಾವ ಹೋಟ್ಲಿಗೆ ಹೋಗೋದು ಏನು ಅಂತ ಅವ್ನಿಗೆ ಗೊತ್ತಿರೋದು. ಯಾವುದೋ ಹೋಟ್ಲು ಹೇಳ್ತಾ ಇದ್ದಾನೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡೋಣ ಅಂತ. ಬನ್ನಿ, ಅವನ್ನ ಮೀಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಸರ್ಕಲ್ಗೆ ಬಂದು ಇನ್ನೊಬ್ಬ ಫ್ರೆಂಡ್ ಸಿಕ್ದ, ಮಹೇಶ್ ಅಂದ್ಬಿಟ್ಟು. ಅಲ್ಲ, ಸ್ನೇಹಿತರ ದಿನದ ಶುಭಾಶಯಗಳು. ನೀನು ವಿಶ್ ಮಾಡ್ಬಿಡು. ನಮಸ್ತೆ. ನಾನವನಲ್ಲ. ಇವಾಗ ಯಾವ ಹೋಟ್ಲು ಮಗ ಹೋಗ್ತಾ ಇರೋದು? ವಿಡಿಯೋದಲ್ಲಿ ಹೇಳ್ಕೊಂಬಂದ್ಬಿಟ್ಟಿದ್ದೀನಿ. ಹೋಟ್ಲು ನಿನಗೆ ಗೊತ್ತಿಲ್ಲ. ನಾಗರಬಾವಿಲಿರೋ ಮಾದೇವಣ್ಣ ವೈಟ್ ಪಲಾವ್ ಬಿರಿಯಾನಿ ಬರೋಣ ಅಂತ ಬಂದು. ಇವತ್ತು ಭಾನುವಾರ ಫುಲ್ ಹೌಸ್ಫುಲ್ ಆಗಿದ್ದರಿಂದ ಎಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಇವಾಗ ಯಾವುದೋ ಹೊಸ ಹೋಟ್ಲು ಇವಾಗ ಅಣ್ಣ ತೋರಿಸ್ತೀನಿ ನಾನು, ಯಾವುದೋ ಗೌಡ್ರ ಮನೆ ಅಂತ. ತೆಗ್ದಿದ್ರೆ ಗೌಡ್ರ ಮನೆ, ಇಲ್ಲ ಅಂದರೆ ನಮ್ಮ ಮನೆ. ಬನ್ನಿ ಲೆಟ್ಸ್ ಹೋಗೋಣ. ಇವಾಗ ಕೆಲವೊಂದು ಟೈಮು ನಾನೇ ಅಂದ್ಬಿಡ್ತಾ ಇದ್ದೆ ಈ ಫ್ರೆಂಡ್ಸ್ ಬಗ್ಗೆ ಏನು ಅಂತಂದರೆ, ಎಲ್ಲ ಟೈಮು ಫ್ರೆಂಡ್ಸ್ ಇರಲ್ಲ ಮಗ, ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್. ಕೆಲವೊಂದು ಮೂಮೆಂಟ್ ಹಂಗೆ ಅನಿಸ್ತಾ ಇತ್ತು. ಕೆಲವೊಂದು ಸಲ ಫ್ಯಾಮಿಲಿ ಯಾವಾಗಲೂ ಜೊತೆಗಿರ್ತಾರೆ, ಫ್ರೆಂಡ್ಸ್ ಅವಾಗ ಸಿಗೋಲ್ಲ. ಇನ್ನು ಕೆಲವೊಂದು ಸಲ ಅನಿಸ್ತಾ ಇತ್ತು, ಇಲ್ಲ ಫ್ಯಾಮಿಲಿ ಇರಲ್ಲ, ಫ್ರೆಂಡ್ಸ್ ಇರ್ತಾರೆ. ನಾನೇ ಇವ್ರಿಗೂ ಒಂದ್ಸಲ ಹೇಳ್ಬಿಟ್ಟಿರ್ತೀನಿ, ಫ್ರೆಂಡ್ಸ್ ಎಲ್ಲ ಟೈಮು ಇರಲ್ಲ ಮಗ, ಫ್ಯಾಮಿಲಿ ಅಂದರೆ ಯಾಕೆ ಗೊತ್ತಾ, ನಾವು ಎಷ್ಟೇ ಲೇಟು ಏನೇ ಅಂತ ಹೋದ್ರೂ ಮನೇಲಿ ಕಾಯ್ಕೊಂಡಿರ್ತಾರೆ ಫ್ಯಾಮಿಲಿ ಅಂತ. ಬಟ್ ಅದು ಅವೆರಡರ ಮಧ್ಯೆ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಕೋಳಿ ಬಂತ ಮೊಟ್ಟೆ ಮೊದಲು ಬಂತ, ಕೋಳಿ ಮೊಟ್ಟೆ ಬದಲು ಅಂತ ಕಂಡಿಡ್ದಲ್ಲ, ಹಂಗಾಗ್ಬಿಟ್ಟಿದೆ. ಇಬ್ಬರೂ ಯಾವತ್ತೂ ಏರುಪೇರು ಇಲ್ಲವೇ ಇಲ್ಲ. ಇಬ್ಬರು ಒಂದೇ ತೂಕದಲ್ಲೇ ಇರ್ತಾರೆ. ಅವ್ರ ಸಮಯದಲ್ಲಿ ಅವ್ರು ಇರ್ತಾರೆ, ಮತ್ತು ಫ್ಯಾಮಿಲಿ ಇರೋ ಸಮಯದಲ್ಲಿ ಫ್ಯಾಮಿಲಿ ಇರ್ತಾರೆ, ಫ್ರೆಂಡ್ಸ್ ಇರೋ ಸಮಯದಲ್ಲಿ ಫ್ರೆಂಡ್ಸ್ ಇರ್ತಾರೆ. ಅದರಿಂದ ನನ್ನದೇ ತಪ್ಪಿದೆ ಅಂತ ಅನಿಸ್ತಾ ಇದೆ. ಮುಂಚೆ ಮಾತಾಡಿದ್ದು ತಪ್ಪಿದೆ ಅನಿಸ್ತಾ ಇದೆ. ಇಬ್ಬರಿಗೂ ಅದರದ್ದೇ ಆದಂಥ ತೂಕ ಇದೆ. ಫ್ರೆಂಡ್ಸ್ ಇರಬೇಕು, ಫ್ಯಾಮಿಲಿನೂ ಇರಲೇಬೇಕು. ಎರಡೂ ಇಲ್ಲ ಅಂತ ಹೇಳಿದ್ರೆ ಇನ್ನೊಂಥರ ಇನ್ಕಂಪ್ಲೀಟ್ ಅಂತ ಹೇಳ್ದಂಗೆ. ಯಾವುದೋ ಗೌಡ್ರ ಮನೆಗೆ ಬಂದವನೇ, ಓಪನ್ ಆಗಿದೆಯೋ ತೆಗ್ದಿದೆಯೋ ಎಲ್ಲೋ ಗೊತ್ತಿಲ್ಲ, ನೋಡೋಣ. ನೋಡಿ, ಇದೇನೆ ಗೌಡ್ರು ಬಿರಿಯಾನಿ, ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಇದು ಎಕ್ಸಾಕ್ಟ್ ಬಂದ್ಬಿಟ್ಟು ಹ್ಯಾಂಡಳಿ, ಇದು ಫ್ಲೈಓವರ್. ಇದು ಈಗ ಅಂಡರ್ ಪಾಸ್ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ತಲೆ ತಗ್ಗಿಸ್ತಿಲ್ಲ, ಮಾತಾಡುವಂತ ಕ್ಯಾಮ್ರಾ ಆನ್ ಮಾಡಿದ್ದು ನಾನು. ಹೇಳು ಏನು ಹೇಳಕ್ಕೆ ಬರ್ತಾ ಇದೆ. ಇವತ್ತು ಮಾದೇವ ಬಿರಿಯಾನಿಗೆ ಹೋಗೋಣ ಅಂದ್ರೆ ಗೌಡ್ರ ಬಿರಿಯಾನಿ ಕರ್ಕೊಂಡ್ಬಂದವ್ರೆ. ಅಲ್ಲೂ ಕುಷ್ಕ ಸಿಗ್ತಾ ಇದೆ, ಬಿರಿಯಾನಿ ಇಲ್ಲ. ಆದರೆ ಮಟನ್ ಇದೆ. ತಪ್ಪು ನಮ್ಮದು, ಬಿರಿಯಾನಿ ಇಲ್ಲ ಅಂತ. ಮಟನ್ ಬಿರಿಯಾನಿ ಇದೆ. ಹಂಗಲ್ಲ ಮಗ, ಮಟನ್ ಬಿರಿಯಾನಿ ಹೇಳ್ತಾ ಇರೋದು. ಕುಷ್ಕ ಅಲ್ಲಿಲ್ಲ ಕಣೋ, ಅಲ್ಲಿ ಏನೂ ಇಲ್ಲ. ನಮ್ಮ ನಾಡಪ್ರಭು ಕೆಂಪೇಗೌಡರು ಭಾವಚಿತ್ರ ಇದು ಬೇರೆ ಅವೈಲಬಲ್ ಇದೆ ಗುರು. ಆಮೇಲೆ ನಾವು ಇದೆಲ್ಲ ಟೇಸ್ಟ್ ಮಾಡೋದು ಹೇಳಿದ್ದೀನಿ, ಜೀವನದಲ್ಲಿ ಟೇಸ್ಟ್ ಮಾಡಿಲ್ಲ, ಮಾಡೋದಿಲ್ಲ. ಆಮೇಲೆ ತಪ್ಪು ತಿಳ್ಕೊಂಬಿಟ್ಟಿರ. ತಟ್ಟೆಗೆ ಅವ್ರ ತಟ್ಟೆಲಿದ್ದು ಈರುಳ್ಳಿನೆಲ್ಲ ನನ್ನ ತಟ್ಟೆಗೆ ಹಾಕೋದು ಯಾಕೆ ಅಂತ ತಿಳ್ಕೊಳ್ಳೋ ಆಸೆನ ನಿಮಗೆ ತೋರಿಸ್ತೀನಿ ನೋಡಿ. ಈ ಖುಷಿಗೆ ಅವ್ರ ತಟ್ಟೆ ಕ್ಲೀನಾಗಿ ತೊಳ್ಕೊಳಕ್ಕೋಸ್ಕರ ಅವ್ರ ತಟ್ಟೆಲಿದ್ದಿದ್ದು ಎಲ್ಲ ಈರುಳ್ಳಿಯನ್ನು ನನ್ನ ತಟ್ಟೆಗೆ ಹಾಕಿ ಆಮೇಲೆ ಮತ್ತೆ ಎತ್ಕೋತಾರೆ. ನಾನು ಏನು ಇಷ್ಟು ಒಳ್ಳೆ ಬುದ್ಧಿ ಬಂತಲ್ಲ, ನನಗೋಸ್ಕರ ಈರುಳ್ಳಿ ದಾನ ಮಾಡ್ತಾವ್ರೆ ಅಂದ್ಕೊಂಡ್ರೆ ನಂದು ಸೇರ್ಸಿ ಎತ್ಕೋತಾವ್ರೆ ಈರುಳ್ಳಿನ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಬಾಬ್ ಒಂದೇ ಅನಿಸುತ್ತೆ ನೋಡಿ ಫ್ರೆಂಡ್. ಏನೋ ಹುಡುಕ್ತಾ ಬಿದ್ದವನೆ, ನೀರಲ್ಲೂ ಏನೋ ಹುಡುಕ್ತವನೆ ಅಂದರೆ ಏನು ಹುಡುಕ್ತಾ ಇರ್ತಾನೆ. ಇದು ಬಿರಿಯಾನಿ ಯಾವುದು? ಮಟನ್ ಬಿರಿಯಾನಿ ನಿಜ ನಿಜ. ಓ ಬಿರಿಯಾನಿ ಕ್ಯಾನ್ಸಲ್ ಮಾಡ್ಬಿಟ್ಟವನೇ ಕಣರಪ್ಪ ಅವನು.
ಇದು ಕಬಾಬು. ಇದು ಇವಾಗ ಬಾರ್ಸಕ್ಕೆ ಸ್ಟಾರ್ಟ್ ಮಾಡಿ ಹಾಕೋ ಚಂದ. ಓಂ ಪಚ್ವಾಹ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಕೋ ಹಾಕೋ. ಒಟ್ಟಲ್ಲಿ ಮಾದೇವಣ್ಣನ ವೈಟ್ ಬಿರಿಯಾನಿ ಸಿಕ್ಕಿಲ್ಲ, ಗೌಡ್ರ ಮನೆ ವೈಟ್ ಬಿರಿಯಾನಿ ಸಿಕ್ತು. ಒಟ್ಟಲ್ಲಿ ವೈಟ್ ಬಿರಿಯಾನಿ ತಿಂತಾ ಇದ್ದೆ. ಎಲ್ಲರೂ ವೈಟ್ ಆಗಿದೆ, ಎಲ್ಲರೂ ವೈಟ್ ನೋಡೋದು ಮಿಯಾವ್ ಅಂತ ಐತೆ. ಎಲ್ಲರೂ ಬ್ರೈಟ್ ಆಗಿದೆ. ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ತುಂಬ ಲೇಟಾಗಿ ಬಂದಿದೆ, ಅದಕ್ಕೆ ಇದು ಇಲ್ಲ ಪುಷ್ಕನೇ ಗಟ್ಟಿ. ಇವಾಗ ಅದೇನು ಹಾಕೊಳಪ್ಪ, ನಮ್ಮ ವಿಡಿಯೋದಲ್ಲಿ ಆನೇನೆ ಕೊಟ್ಟಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ನಾನು ಬೇಡ ಅಂತ ಬಿಡು ಬಿಡು. ತಿರ್ಗಿಸ್ತಿ ಈ ಕಡೆ. ಹಾಂ ಕರೆಕ್ಟಾಗಿ ತಿಳಿಸ್ತೀನಿ ಕಾಣಲಿ ಅನ್ನಿಸ್ತು. ನಾನು ಬೇಡ. ಚೆನ್ನಾಗಿದೆ ಆ್ಯಕ್ಚುಲಿ. ಮಿಯಾ ಮಿಯಾ ಇದು ನೋಡ, ಮಿಯಾ ಮಿಯಾ ಅದ ಕಬಾಬು ಟೇಸ್ಟ್ ಮಾಡೋಣ. ಕಬಾಬ್ ಆಗಿದೆ ಎಲ್ಲ ಕಡೆ ಇರುತ್ತೆ ಹಂಗೆ. ಹೆಂಗಿದೆ ಚಂದು? ಚೆನ್ನಾಗಿದೆ. ಬಿರಿಯಾನಿ ಇದೆ ಗೊತ್ತಾಗಿರೋದು. ನೆಕ್ಸ್ಟ್ ಟೈಮ್ ಬರೋಣ, ಬೇಗ ಬರೋಣ, ಬಿರಿಯಾನಿ ಟೇಸ್ಟ್ ಮಾಡೋಣ. ಆ ಬಿರಿಯಾನಿ ಕೊಡಿಸ್ತೀನಿ ನಿಮಗೆ. ಅದೇ ಐತೆ. ಹೌದು. ಹಂಗಿದೆ ಮಹೇಶ? ಚೆನ್ನಾಗಿದೆ. ಮುಂಚೆ ಬಂದು ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಇವ್ರು ಮುಂಚೆ ಬಂದು ಆಲ್ರೆಡಿ ಟೇಸ್ಟ್ ಮಾಡಿದ್ದಾನೆ. ಅದರಿಂದ ಇವ್ನ ರೆಫರೆನ್ಸಿಂದನೇ ಎರಡನೇ ಸಲ ಬಂದಿರೋ ನಾವು. ನಾವು ಮೊದಲನೇ ಸಲ ಊಟ ಮಾಡಿ ಹೌದಾ? ಹೇಳೋ ಮುಂದಕ್ಕೆ ಗೌಡ ಅಂದ್ಬಿಟ್ಟು ಉದ್ದ ಆಗ್ಬಿಟ್ಟು ಅದಕ್ಕೆ. ಬೆಳ್ಳಿ ಸೇರುವ ಖಾಲಿ ಆಗಿತ್ತು, ಎಲ್ಲ ಬಂತು. ಸೇರುವ ಮತ್ತು ಊಟದ್ದು ಹಂಗೆ ಪ್ಲೇನ್ ತಿಂತಿದ್ದೀವಿ ಅನಿಸ್ತಾ ಇತ್ತು. ಹೆಂಗೋ ಫೈನಲಾಗಿ ಬಂತು. ಗೌಡ ಗೌಡ ನೆತ್ತರು ನೆತ್ತಿಗಾಗಿದೆ. ಹೇಳು ಆಮೇಲೆ. ಹೇಳು. ಇವಾಗ ಇದು ಆ್ಯಕ್ಚುಲಿ ಇರೋದು ವಿಡಿಯೋ ಮಾಡೋರು ಅವಸರದಲ್ಲಿ ಕುಷ್ಕನೇ ಮಿಕ್ಸ್ ಆಗ್ಬಿಟ್ಟೈತೆ. ಯಾವ್ದಾವ್ದು ಕುಷ್ಕ ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾವುದೋ ನಮ್ದು ಯಾವುದೋ ಅಂತ ಹುಡುಕ್ತಾರೆ. ಹೇಳ ನೆತ್ತಿರ್ಗೆ. ಆಮೇಲೆ ನೆತ್ತಿರಾದ್ಮೇಲೆ ಏನಾಯ್ತು ಗೌಡ? ಗೌಡ ವಯಸ್ಸು ನೆತ್ತಿಗಾಗೈತೆ. ಇದು ಇದು ಅರ್ಧ ಪಾವ್ ಅಕ್ಕಿ ಹಂಗೆ ಹಾಕೋದ್ರೆ ಅನ್ನ ಆಗೋಯ್ತದೆ. ಇದು ನೋಡಿದ್ರು ಅವಾಗಿಂದ 3 ಟೇಕ್ ತಗೊಂಡವನಪ್ಪ. ಅಷ್ಟೇ ಗೌಡ. ಐತೆ ಮುಂದೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಯಾವ ಫೈಟು ಹೆಂಗ್ ಹೋಗ್ತಾ ಇರ್ತಾರೆ ಎಲ್ಲ ಬಲಮ ಅಂತ ನೆನ್ಸ್ಕೊಂಬಿಟ್ಟರು. ಫೈನಲಿ ಊಟ ಮಾಡ್ಕೊಂಡು ಬಂದ್ವಿ. ಬಟ್ ಇನ್ನೂ ಸ್ವಲ್ಪ ಬೇಗ ಬಂದಿರೆ ನಮಗೆಲ್ಲ ಸಿಕ್ಕಿರೋದು ಅಂತ ಅನಿಸ್ತಾ ಇತ್ತು. ಲೈಟಾಗಿ ಮಳೆ ಬೇರೆ ಡಿಡಿ ಸ್ಟಾರ್ಟ್ ಆಗಿದೆ. ಏನರ ಇದ್ರು 1 ಅವರ್ ಆದರೆ ಬಿರಿಯಾನಿ ತಿಂದು ಮನೆ ಹೊರಟೈತಾರೆ. ಏನು ಮಾಡ್ತೇವಾಗ? ಏನ್ ಮಾಡೋಣ? ಬರೋಣ ಬಿಡು. ಆ್ಯಕ್ಚುಲಿ ಇವ್ರು ಮಾತಾಡ್ತಾ ಇರೋದು ಮಾದೇವಣ್ಣ ಬಿರಿಯಾನಿ ಅಂದ್ಬಿಟ್ಟು, ಮಟನ್ ಪಲಾವ್ ಬಿರಿಯಾನಿ ಅಂದ್ಬಿಟ್ಟು ನಾಗರ್ಬಾವಿಲಿ ಫೇಮಸ್ಸು. ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವತ್ತಿದ್ದು. ಹೆಂಗೆಂಗೋ ಆಯಿತು. ನಾನು ಲೇಟಾಗಿ ಬಂದೆ. ಆಮೇಲೆ ಇವ್ರು ಅಲ್ಲಿಂದ ಅಲ್ಲಿಗೆ ಬರೋಷ್ಟು ಲೇಟ್ ಆಯಿತು. ಇವತ್ತು ಭಾನುವಾರ ಆಗಿದ್ದರಿಂದ ತುಂಬ ಬೇಗನೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಖಂಡಿತವಾಗ್ಲೂ ಅದು ಒಂದು ಬ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ. ಬರೀ ಮಾದೇವಣ್ಣ ಅವರು ವೈಟ್ ಬಿರಿಯಾನಿ ಅದು ಸ್ಪೆಷಲ್. ನೆಕ್ಸ್ಟ್ ಬ್ಲಾಗ್ ಯಾವಾಗಾದ್ರು ನೆಕ್ಸ್ಟ್ ಬಂದಾಗ ಆ ಬ್ಲಾಗ್ ಒಂದು ಹಾಕ್ತೀನಿ. ನೋಡೋಣ ಹೆಂಗಾಗುತ್ತೆ. ಇವತ್ತು ಸದ್ಯಕ್ಕೆ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀವಿ. ಅಷ್ಟೇ ನಮ್ಮ ಹುಡುಗ ಬೇಗ ಹೋಗಬೇಕು. ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಹೋಗ್ತಾವನೆ. ಅವ್ನಿಗೆ ಇವಾಗ ಕಳಿಸ್ಕೊಡುವ. ಇವಾಗ ಆನಾಗಿರೋದು ಮತ್ತೊಮ್ಮೆ ಹೇಳು. ಓಕೆ ಬಾಯ್ ಬಾಯ್, ಸಿ ಯು. ನೆಕ್ಸ್ಟು ನಾವು ಹೋಗೋಣ. ಇವಾಗ ಎಲ್ಲಿ ಬೇರೆ ಏನಾರು ಊಟ ಆಯಿತು, ಜ್ಯೂಸು, ಐಸ್ ಕ್ರೀಮ್, ಸಾಕು ರೆಡಿಯೋ ಸುದ್ರ. ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ. ಯಾರು ರೋಡಲ್ಲಿ ಹಿಂಗೆ ಆಡ್ತಾವ್ರಿ ಇವರು ಅಂತ. ಇವಾಗ ನಾನು ಹೊಡ್ತಾ ಇದ್ದೀನಿ. ನಮ್ಮ ಹುಡುಗ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಹೇಳ್ತೇನೆ. ನೋಡೋಣ ಇಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೊರಡೋದೆ ಮನೆಗೆ. ಇವಾಗ
ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗೋನೆ, ಬಂದಮೇಲೆ ಸೀದಾ ಮನೆಗೆ ಹೋಗೋದೆ. ನಾನು ಇವತ್ತಿನ ಫ್ರೆಂಡ್ಶಿಪ್ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಆದಷ್ಟು ಟೈಮ್ ವರ್ಕ್ ಇದ್ದೇ ಇರುತ್ತೆ, ಎಲ್ರಿಗೂ ಇರುತ್ತೆ. ಆದಷ್ಟು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಮದು ಏನೇ ಸ್ಟ್ರೆಸ್ ಇದ್ದರೂ ಸ್ವಲ್ಪ ರಿಲೀಫ್ ಆಗುತ್ತೆ. ಅದರಿಂದ ಅದಕ್ಕೆ ಹೇಳೋದು, ಎಷ್ಟೇ ಸ್ಟ್ರೆಸ್ ಇದ್ದರೂ ಏನೇ ಇದ್ರೂ ವರ್ಕ್ ಟೆನ್ಷನ್ಸ್ ಇದ್ರೂ ಫ್ರೆಂಡ್ಸ್ನ ಮೀಟ್ ಮಾಡಿ 1 ಅವರ್ ಮಾತಾಡೋದು ಸಾಕು, ಫುಲ್ ರಿಲೀಫ್ ಅನಿಸುತ್ತೆ. ಫೈನಲಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನು ಇವಾಗ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು, ಕಮೆಂಟು, ಶೇರ್, ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಅದು ನನಗೆ ನಮ್ಮದೇನೇ ತಪ್ಪು ಅಥವಾ ಏನೋ ಇದ್ರೂ ಅದು ಮುಂದೆ ತಿದ್ಕೊಳ್ಳೋಂಗಾಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್ ಬಾಯ್, ಸೈನಿಂಗ್ ಆಫ್. ಫೈನಲ್ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಪಾಪ ನನ್ನ ಡ್ರಾಪ್ ಮಾಡೋಕ್ಕೆ ಅಂತ ಬಂದು ಅಣ್ಣ ಇಲ್ಲೇ ತಗ್ಲಾಕೊಂಬಿಟ್ಟ. ಹೆಂಗೆ ಏನಕ್ಕೆ ತಗ್ಲಾಕೊಂಡ ಅಂತಂದರೆ ತೋರಿಸ್ತೀನಿ ನೋಡಿ ಇವಾಗ. ತಗ್ಲಾಕೊಂಡ ಅಂತಂದ್ರೆ ನಾನು ಮಳೆಯಲ್ಲಿ ಜೊತೆಯಲ್ಲಿ ತರ ಒಯ್ದಲ್ಲಿ ನೋಡಿ ಮಳೆ ಹತ್ರ ಬಂದು ಹಿಂಗೆ ಸಿಗಾಕೊಂಡವನೆ. ನೋಡಿ ಫ್ರೆಂಡ್ಸ್, ನಾನು ಮನೆಗೆ ಹೋಗ್ಬೇಡ್ದು ಅಂತ ಹೆಲ್ಮೆಟ್ ಎಲ್ಲಿ ತಂದಿಟ್ಟವನೆ ನೋಡಿ ಫ್ರೆಂಡ್ಸ್, ಹೆಲ್ಮೆಟ್ಗೂ ಸ್ನಾನ ಮಾಡಿಸ್ತವನೆ ಫ್ರೆಂಡ್ಸ್. ಅದು ಬೇರೆ ಇದು ಬೇರೆ, ಎಲ್ಲ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಇವಾಗ ಆ್ಯಕ್ಚುಲಿ ವ್ಲಾಗ್ನ ಎಡ್ ಮಾಡ್ತಾ ಇದ್ದೀನಿ. ಇದೊಂದು ಹೇಳಲೇಬೇಕಾಗಿತ್ತು, ಅದಕ್ಕೇ ನಾವು ಬರ್ಬೇಕಾದ್ರೆ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹನಿ ಇಕ್ತಾ ಇತ್ತು. ಅಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳಿದೆ, ಕೇಳಲಿಲ್ಲ, ಹೊಟ್ಬಿಡೋಣ ಅಂತ ಬಂದ. ಕೊನೆಗೆ ನನ್ನ ಡ್ರಾಪ್ ಮಾಡಿ ಅವ್ನು ಲಾಕ್ ಆಗೋದ. ಆವಾಗಲೇ ಹೇಳ್ದಂಗೆ ವೀಡಿಯೋನ ಲೈಕು ಮತ್ತು ಶೇರು, ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಮತ್ತಿನ್ನೇನು ಹೇಳೋಣ ಅಂತ ಬಂದೆ, ಇನ್ನೂ ಹೇಳೋಣ ಅಂತ ಬಂದಲ್ಲ, ಮರ್ತೋಯ್ತು, ಎಲ್ಲ ಮರ್ತೋಯ್ತು. ನಾನು ಸೆಲೆಬ್ರಿಟಿಗಳನ್ನ ನಾನು ಯಾವತ್ತೂ ತಪ್ಪದಾರಿಗೆ ಎಳೆಯಲ್ಲ ಸರ್, ಎಳೆಯೋದು ಇಲ್ಲ. ಎಷ್ಟೋ ಜನ ಹಂಗೆ ನಾವು ಮಾಡಿ ಸುಮ್ಮನೆ ಇದ್ಬಿಟ್ರಿ.